ಇನ್ನೊಂದಷ್ಟು ವಿಚಾರಗಳನ್ನ ಚರ್ಚೆ ಮಾಡ್ತೀನಿ. ನಮ್ಮ ಜೊತೆಗೆ ಜಿಮ್ ಎಕ್ಸ್ಪರ್ಟ್ ಜಿಮ್ ರವಿ ಅವರಿದ್ದಾರೆ. ರವಿ ಅವರೇ, ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಾವು ಆಲ್ರೆಡಿ ಫುಡ್ ಎಕ್ಸ್ಪರ್ಟು ಮತ್ತು ಪೌಲ್ಟ್ರಿ ಅಸೋಸಿಯೇಷನ್ ಅಧ್ಯಕ್ಷರೆಲ್ಲರೂ ಮಾತನಾಡ್ತಾ ಇದ್ರು ಮೊಟ್ಟೆಯಲ್ಲಿ ಕ್ಯಾನ್ಸರ್ ಕಾರಕ ಅಂಶ ಅನ್ನುವಂಥ ವಿಚಾರದ ಬಗ್ಗೆ. ಯೂಶಲಿ ವರ್ಕೌಟ್ ಮಾಡೋರು ದಿನಕ್ಕೆ 10 ಮೊಟ್ಟೆ ತಿನ್ನೋರು ಇದ್ದಾರೆ, 5 ಮೊಟ್ಟೆ ತಿನ್ನೋರು ಇದ್ದಾರೆ. ಯೂಶಲಿ ಜಿಮ್ಗೆ ಹೋಗಿ ವರ್ಕೌಟ್ ಅಂದರೆ ದಿನಕ್ಕೆ ಮಿನಿಮಮ್ 5 ಮೊಟ್ಟೆ, 3 ರಿಂದ 5 ಮೊಟ್ಟೆ ತಿನ್ನಿ ಅಂತಾದರೂ ಸಜೆಸ್ಟ್ ಮಾಡೋದನ್ನು ನಾನು ಕೇಳಿದ್ದೀನಿ. ಸೊ ನೀವೇನು ಹೇಳ್ತೀರಿ ಇದ್ರ ಬಗ್ಗೆ? ಸ್ಪೋರ್ಟ್ಸ್ಗೆ ಯಾವುದೇ ಸ್ಪೋರ್ಟ್ಸ್ ಆಗ್ಬೋದು, ಜಿಮ್ ಆಗ್ಬೋದು, ಅಥ್ಲೆಟಿಕ್ಸ್ ಯಾವುದೇ ಸ್ಪೋರ್ಟ್ಸ್ ಆಗ್ಬೋದು, ರಾಜ್ಯ ರಾಷ್ಟ್ರ ಆಗೋ ಇಂಟರ್ನ್ಯಾಷನಲ್ ಲೆವೆಲ್ ಆಗ್ಬೋದು, ಮೊಟ್ಟೆ ಅನ್ನೋದು ನಮಗೊಂದು ಅಂಗ, ಬಾಡಿಲೊಂದು ಅಂಗ. ಪ್ರತಿಯೊಬ್ಬರು ಮೊಟ್ಟೆ ತೊಗೊಳ್ಳೇಬೇಕು. ಈಗ ಆಲ್ರೆಡಿ ನಾವು ತುಪ್ಪದಲ್ಲಿ ಕಲಬೆರಕೆ, ಹಾಲಲ್ಲಿ ಕಲಬೆರಕೆ, ತರಕಾರಿ ಕಲಬೆರಕೆ, ಗಾಳಿ ಕಲಬೆರಕೆ ಎಲ್ಲ ಫುಲ್ಲು ಕಲಬೆರಕೆಲ್ಲ ಬದುಕ್ತಾ ಇದ್ವಿ. ಈ ಮೊಟ್ಟೆ ಒಂದು ಜೀವಂತವಾಗಿದೆ ಅಂತ ಅನ್ಕೊಂಡು ಅಲ್ಲ, ಕಲಬೆರಕೆ ಅಂದರೆ ಇನ್ನೂ ಲ್ಯಾಬ್ ರಿಪೋರ್ಟ್ ಎಲ್ಲ ಬಂದಿಲ್ಲ, ಬಟ್ ಯಾರು ಆತಂಕ ಪಡಬೇಕಾಗಿಲ್ಲ. ಬಟ್ ಏನಪ್ಪ ಅಂತಂದರೆ ಈಗ ಇಷ್ಟೊಂದು ಕಲಬೆರಕೆ ಮಾಡಿ ಮನುಷ್ಯ ಏನು ಮಾಡ್ತಾನೆ ನನಗೆ ಅರ್ಥ ಆಗ್ತಾಯಿಲ್ಲ. ಎಲ್ಲ ದುಡ್ಡು ಹೋಗ್ತದೆ. ಇದೆಲ್ಲ ದೊಡ್ಡ ಮಾಫಿಯಾ ಅಂತ ನನಗನ್ಸುತ್ತೆ. ಒಟ್ಟಿಗೆ ದುಡ್ಡೇ ತಿಂತಾರ ಅಂತ. ಹೌದು. ಏನಾಗಿದೆ ಈಗ, ಈ ಊಟ ಮಾಡೋಕ್ಕೆ ಗಾಳಿ ತೊಗೊಳಕ್ಕೆ ಭಯ ಆಗ್ತದೆ. ಈಗ ಎಲ್ಲಿ ಊಟ ಮಾಡೋಕ್ಕೂ ಭಯ ಆಗ್ತದೆ. ಈಗ ಸೊ ನಾನು ಈಗ ಪೊಲ್ಯೂಟೆಡ್ ಗಾಳಿಲಿದ್ರೆ ಅದು ಎಫೆಕ್ಟೇ ಅಲ್ಲ. ಸೊ ಏನಾಗಿದೆ, ನಾವು ವ್ಯಾಯಾಮ ಮಾಡಿ ಆರೋಗ್ಯವಾಗಿರಿ ಅಂತ ಹೇಳಿದ್ರೆ ಏನು ತಿನ್ಬೇಕು ಹೇಳಿ? ಸೊ ಏನು ತಿನ್ನೋಕ್ಕೂ ಆಗ್ತಾ ಇಲ್ಲ. ಈಗ ಮನೆ ನೋಡಿದ್ರೆ ನಂದಿನಿ ಇದನ್ನ ನೋಡಿದೆ, ತುಪ್ಪ ಅದು ಕಲಬೆರಕೆ, ಡಾಲ್ಡಾ ಮಿಕ್ಸ್ ಮಾಡಿ ಅದನ್ನೇನೋ ಮಿಕ್ಸ್ ಮಾಡಿ ಅದನ್ನು ಕಲಬೆರಕೆ. ಅಲ್ಲ, ಇವಾಗ ಏನು ನಮಗೆ ಕಲಬೆರಕೆ ಊಟ ಕೊಡ್ತಾ ಇದ್ದಾರಲ್ಲ, ಈ ಕಲಬೆರಕೆ ಊಟ ಇವತ್ತು ನಾವು ತಿಂತಾ ಇದ್ದೀವಿ, ನಾಳೆ ಅವ್ರ ಮಕ್ಕಳು ತಿಂತಾರೆ, ಎಲ್ಲೂ ದೂರ ಇಲ್ಲ. ಸೊ ನಾನು ಏನು ಪವರ್ಟಿ ಮುಖಾಂತರ ಮನೆ ಮಾಡ್ಕೊಳ್ಳೋದೇನೆಂದರೆ, ನೀವು ಕಲಬೆರಕೆನ ಇದು ಸರ್ಕಾರದ ಹೊಣೆಯನ್ನು ನಾವು ಸುಮ್ಮನೆ ಇದ್ದರೆ ಕಡಿ ತಪ್ಪಾಗ್ತದೆ. ನಾವು ಜನ ಜಾಗೃತಿ ಕೊಡಬೇಕು, ಜನ ಅದಕ್ಕೆ ಹೋರಾಟ ಮಾಡಬೇಕು, ಜನ ಮುಂದೆ ಬರಬೇಕು. ಒಂದು ಎರಡನೇ ಏನಪ್ಪ ಅಂದರೆ, ಈಗೇನು ಮೊಟ್ಟೆ ಬಗ್ಗೆ ಒಂದು ಬಂದಿಲ್ಲ, ಇದು ಮೊದಲು ಕೋಳಿ ಬಗ್ಗೆ ಬಂದಿತ್ತು. ಕೋಳಿ ಫಾರಮ್ ಹಾರ್ಮೋನ್ ಇಂಜೆಕ್ಟ್ ಮಾಡ್ತಾರೆ ಅಂತ ಒಂದಿತ್ತು. ಆಮೇಲೆ ಕೋಳಿ ಫಾರಮ್ 1 ಕಿಲೋಮೀಟರ್ 2 ಕಿಲೋಮೀಟರ್ ಯಾರು ಓಡಾಡೋಕ್ಕೆ ಆಗಲ್ಲ, ವಾಸನೆ ಸ್ಮೆಲ್ ಇರ್ತದೆ. ಸೊ ನಾನು ಮನೆ ಮಾಡಿ ಹೇಳಪ್ಪ ಅಂತಂದರೆ, ಎಲ್ಲ ಕೋಳಿ ಫಾರ್ಮ್ ಕೆಟ್ಟದಲ್ಲ, ಎಲ್ಲ ಕೋಳಿ ಸಾಕೊಳ್ಳೋ ಕೆಟ್ಟದಲ್ಲ. ನಾವು ಹೇಳೋದಂದರೆ, ನೀವು ಹೈಜೆನಿಕ್ ಕಾಪಾಡಿ, ನೀವು ಜನಕ್ಕೆ ಏನು ಹೆಲ್ತಿ ಕೊಡ್ತೀರೋ ಅದನ್ನ ಕೊಡಿ. ಈಗ ಮೊಟ್ಟೆ ಕಲಬೆರಕೆ ಅಂದಾಗ ನಾನು ತಿಳಿದ ಮಟ್ಟಿಗೆ ಮೇಡಮ್, ಮೊಟ್ಟೆಯಲ್ಲಿ ಕಲಬೆರಕೆ ಮಾಡೋಕ್ಕಾಗಲ್ಲ. ಸೊ ನಾನು ತಿಳ್ಕೊಂಡಿರೋ ಪ್ರಕಾರ ಈ ಏನು ಭಂಡಾರ ಅಂತ ಬರ್ತಲ್ಲ, ಅದು ಎಲ್ಲೋವರೆಗೆ ಇಂಜೆಕ್ಟ್ ಮಾಡ್ತಾರೆ, ಕೆಲವರೆಲ್ಲ ಯಾರೋ ಮಾಡ್ತಾರೆ ಅಂತ ಒಂದು ಊಹಾಪೋಹ ಇದೆ. ಅದಕ್ಕೆ ಇದು ಪುಷ್ಟಿ ಕೊಡ್ತಾ ಇದೆ. ಸೊ ನೀವು ಹೇಳಿ ಮೇಡಮ್, ನಾವು ಕ್ರೀಡಾಪಟುಗಳು ಏನು ತಿನ್ಬೇಕು ಹೇಳಿ? ಅಲ್ಲ, ನಂದು ಅದೇ ಪ್ರಶ್ನೆ. ಇಂಜೆಕ್ಟ್ ಮಾಡ್ಲಿಕ್ಕೆ ಆಗಲ್ಲ. ಹೌದು, ಮೊಟ್ಟೆಗೆ ಇಂಜೆಕ್ಟ್ ಮಾಡೋಕ್ಕಾಗಲ್ಲ. ಕೋಳಿ ಮಾಡ್ತಾರಂತೆ, ಇಂಜೆಕ್ಟ್ ಇಲ್ಲ. ಅದರದ್ದು ಈಗಾಗಲೇ ಮೇಡಮ್ ಹೇಳಿದ್ವಿ, ಸಮ್ ಫೀಡಲ್ಲಿ ಸಪ್ಲಿಮೆಂಟ್ರಿ ಸ್ವಲ್ಪ ಜಾಸ್ತಿ ಆದಾಗ ಕಲರ್ ಚೇಂಜಸ್. ಪ್ರೊಡಕ್ಷನ್ ಪ್ರಾಸೆಸ್ ಹೆಂಗೆ ಹೇಳಿ? ಪ್ರೊಡಕ್ಷನ್ ಪ್ರಾಸೆಸ್ ಮೇಡಮ್, ಈಗ ಅದಕ್ಕೆ ನೋಡಿ, ನಾವು ಸೋಯಾಬೀನ್ ಹಾಕ್ತಾರೆ, ಜೋಳ ಹಾಕ್ತಾರೆ, ರೈಸ್ ಬ್ರೈನ್ ಎಷ್ಟು ಪೌಲ್ಟ್ರಿಗಳಲ್ಲಿ ಸೋಯಾಬೀನು, ರೈಸ್ ಇದನ್ನ ಇಲ್ಲ, ಈಗೆಲ್ಲ ಅದೇ ಹಾಕ್ಲೇಬೇಕು. ಅಲ್ಲ, ಹಾಕ್ಲೇಬೇಕು, ಬಟ್ ಎಷ್ಟು ಜನ ಹಾಕ್ತಿದ್ದಾರೆ ಅದನ್ನ ಹೇಳಿ. ಈಗ ಕಾನೂನು ಇದ್ದೇ ಇರುತ್ತೆ. ಈಗ ಹೆಲ್ಮೆಟ್ ಹಾಕ್ಲೇಬೇಕು ಅಂತ ರೂಲ್ ಇದೆ, ಎಷ್ಟು ಜನ ಹೆಲ್ಮೆಟ್ ಹಾಕ್ತಾರೆ ಅನ್ನೋದು ಪ್ರಶ್ನೆ. ಮೇಡಮ್ ಒಂದು ನಿಮಿಷ, ನಾವು ಕಾನೂನಿಗೆ ಎದುರ್ತಾ ಇಲ್ಲ, ಪೊಲೀಸರಿಗೆ ಎದುರ್ತೀವಿ, ಡಾಕ್ಟ್ರಿಗೆ ಎದುರಲ್ಲ ನಾವು. ಅರ್ಥ ಆಯ್ತು ನಿಮಗೆ? ಹೆಲ್ತ್ಗೆ ಡಾಕ್ಟ್ರಿಗೆ ಎದುರ್ತೀವಿ ನಾವು. ಮನುಷ್ಯ ದುಡ್ಡು ಮಾಡ್ತಾನೆ, ಆಸ್ತಿ ಮಾಡ್ತಾನೆ, ಅಂತಸ್ತು ಮಾಡ್ತಾನೆ, MLA ಆಗ್ತಾನೆ, MP ಆಗ್ತಾನೆ, IAS ಎಲ್ಲ ಆಗ್ತಾನೆ, ಆದರೆ ಹೆಲ್ತ್ ಬಗ್ಗೆ ತಲೆ ಕೆಡಿಸ್ಕೊಳ್ಳಲ್ಲ. ಓಕೆ, ಮಾತಾಡ್ತೀನಿ ರವಿ ಅವರೇ. ಇನ್ನೊಬ್ರು ನಮ್ಮ ಜೊತೆ ರಮೇಶ್ ಅಂತ ಇನ್ನೊಬ್ರು ಜಿಮ್ ಟ್ರೈನರ್ ಇದ್ದಾರೆ. ರಮೇಶ್ ಅವರೇ, ನೀವು ನಿಮ್ಮ ಟ್ರೈನ್ ಮಾಡುವಂಥ ನಿಮ್ಮ ಕ್ಲೈಂಟ್ಸ್ಗೆ ಎಷ್ಟು ಮೊಟ್ಟೆ ತಿನ್ನಕ್ಕೆ ಹೇಳ್ತೀರಿ ದಿನಕ್ಕೆ? ನೀವು ಎಷ್ಟು ಮೊಟ್ಟೆ ತಿಂತೀರಿ? ನಾವು ಮೇಡಮ್ ಈಗ ಜಿಮ್ಗೆ ಬಂದು ಜಾಯ್ನ್ ಆಗ್ತಾರೆ, ಅವ್ರಿಗೆ ಒಂದ್ ಸ್ವಲ್ಪ ವೀಕ್ ಇರ್ತಾರಲ್ಲ ಮೇಡಮ್, ಅವ್ರಿಗೆಲ್ಲ ನಾವು 1 ಮೊಟ್ಟೆ 2 ಮೊಟ್ಟೆ ಈ ತರ ತಿನ್ನಕ್ ಹೇಳ್ತೀವಿ. ಆ ನಂತರ 3 ಮಂತ್ಸ್ 4 ಮಂತ್ಸ್ ಆದ್ಮೇಲೆ ಒಂದು 4-5 ಮೊಟ್ಟೆ ತಿನ್ನಿ ಅಂತ ಹೇಳ್ತೀವಿ. ಅದ್ರ ಜೊತೆ ಬೇರೆ ಎಲ್ಲ ಹೇಳ್ತೀವಿ ನಾವು. ಈಗ ಮೊಟ್ಟೆ ತಿಂದ್ರೆ ಮೊಟ್ಟೆಯಲ್ಲಿ ಏನೋ ಕ್ಯಾನ್ಸರ್ ಕಾರಕ, ಯಾವ್ದೋ ಒಂದು ಪರ್ಟಿಕ್ಯುಲರ್ ಬ್ರಾಂಡ್ ನ ಮೊಟ್ಟೆಯಲ್ಲಿ ಕ್ಯಾನ್ಸರ್ ಕಾರಕ ಅಂಶ ಪತ್ತೆ ಅನ್ನೋ ಸುದ್ದಿ ಇದೆ, ಇನ್ನೂ ಅದನ್ನ ರಿಪೋರ್ಟ್ಸ್ ಬಂದಿಲ್ಲ. ಏನ್ ಹೇಳ್ತೀರಿ ಇದ್ರ ಬಗ್ಗೆ? ನಾವು ಮೇಡಮ್ ಈಗ ಸುಮಾರು 25 ವರ್ಷದಿಂದ ಜಿಮ್ ನಡೆಸ್ತಾ ಇದೀವಿ. ನಮ್ ಗುರುಗಳು ಅಲ್ಲೇ ಕುಳಿತುಕೊಂಡಿದ್ದಾರೆ, ರವಿ ಸಾರು. ನಾವು ಇದುವರೆಗೂ ಆತರ ಯಾವ್ದು ಕೇಳ್ಪಟ್ಟಿಲ್ಲ ಮೇಡಮ್. ನಾವು ಮೇಡಮ್ ಒಂದು ಹೇಳಕ್ಕೆ ಇಷ್ಟಪಡ್ತೀನಿ, ಯಾವುದೇ ಕ್ರೀಡಾಪಟುಗಳಾಗಲಿ ಆತಂಕಕ್ಕೆ ಒಳಗಾಗಬೇಡಿ. ನಾವೆಲ್ಲ ಮೊಟ್ಟೆ ತಿಂದು ಬದುಕಿರೋದು, ಮೊಟ್ಟೆ ತಿಂದೇ ಬಾಡಿ ಬಿಲ್ಡಿಂಗ್ ಮಾಡ್ತಾ ಇರೋದು. ಸೊ ಯಾವುದೇ ಕ್ರೀಡಾಪಟು ಇಷ್ಟು ಬಂದು ನನ್ನ ಬಿಟ್ಬಿಡಿ ಮೇಡಮ್, ನನ್ನ ಲೆಕ್ಕಕ್ಕೆ ತೊಗೊಬೇಡಿ. ನಾನು ವೆಜಿಟೇರಿಯನ್ ಆ್ಯಕ್ಚುಲಿ, ಫುಲ್ಲಿ ಎಲ್ಲ ವೆಜಿಟೇರಿಯನ್ ಸ್ವಲ್ಪ ಅಷ್ಟೇ. ಸೊ ನಾನು ಹೇಳಿದ್ರೆ, ಯಾರೇ ಆಗಲಿ ನೀವು ಆತಂಕಕ್ಕೆ ಒಳಗಾಗಬೇಡಿ. ಇದು ಸರ್ಟಿಫಿಕೇಟ್ ಬರಬೇಕು. ಆಮೇಲೆ ಸರ್ಕಾರ ಇದಕ್ಕೆ ನಾವು ನೀವೇನು ಮಾಡೋಕ್ಕಾಗಲ್ಲ ಮೇಡಮ್. ನೀವು ಟಿ ವಿಲಿ ತೋರಿಸ್ತೀವ, ನಾವು ಹೇಳ್ಬಿಟ್ಟು ಹೋಗ್ತೀವಿ ಅಷ್ಟೇ. ಆದರೆ ಸರ್ಕಾರ ಇದಕ್ಕೆ ಮುಂಜಾಗ್ರತೆ ಕ್ರಮ ತೊಗೋಬೇಕು. ಯಾರೇ ಇದನ್ನು ಸುದ್ದಿ ಹಬ್ಸಿದ್ರಲ್ಲ, ಗಾಳಿ ಸುದ್ದಿ ಹಬ್ಸಿದ್ರಲ್ವ, ಅಥವಾ ಏನಾಗಿರ್ಬೋದು, ಅವ್ರಿಗೆ ಕಠಿಣ ಶಿಕ್ಷೆ ಕೊಡಲೇಬೇಕು ಮೇಡಮ್. ಅಲ್ಲ, ಅದ್ರ ಜೊತೆ ನಂಗೆ ಇನ್ನೊಂದು ಜವಾಬ್ದಾರಿಯುತವಾಗಿ ಸರ್ಕಾರಗಳು ಮತ್ತು ಇದಕ್ಕೆ ಸಂಬಂಧಪಟ್ಟ ಇಲಾಖೆ ಮತ್ತು ಡಿಪಾರ್ಟ್ಮೆಂಟ್ಸ್ ಏನು ಬರುತ್ತೆ,
ಒಂದು ಎಲ್ಲೋ ಒಂದು ಪೌಲ್ಟ್ರಿ ಫಾರಮ್ ಇದೆ ಅಂತಂದ್ರೆ ಆ ಪೌಲ್ಟ್ರಿ ಫಾರಮ್ಗೆ ಲೈಸೆನ್ಸ್ ಕೊಟ್ಟ ಕ್ಷಣದಿಂದನೂ ಅದನ್ನ ಅಬ್ಸರ್ವೇಷನ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್ ಅಂತ ಅನ್ಸುತ್ತೆ. ಆಸ್ ಕೀರ್ತಿ ನೀವು ಹೇಳ್ದಂಗೆ ಅಲ್ಲಿ ಹೈಜೀನ್ ಆಗಿದೆಯಾ ಏನು, ಮಿನಿಮಮ್ ಅಲ್ಲಿ ನೋಡ್ಕೊಳ್ಳೋರು ಇದಾರಾ, ಇಷ್ಟು ಜನ ಇರಬೇಕು ಅಂತ ಇದ್ರೆ ಅದನ್ನ ನೋಡ್ಕೊಳ್ಳೋರು ಇದಾರಾ, ಅಲ್ಲಿ ವ್ಯವಸ್ಥೆ ಸರಿ ಇದೆಯಾ, ಯಾವ ತರ ನೀರ್ ಸಪ್ಲೈ ಆಗ್ತಾ ಇದೆ, ಫುಡ್ ಯಾವ ತರ ಕೊಡ್ತಾ ಇದಾರೆ, ಏನು ಎತ್ತ, ಇದೆಲ್ಲದ್ರ ಬಗ್ಗೆ ಗಮನ ಹರಿಸುವಂಥದ್ದು ದ ಮೋಸ್ಟ್ ಇಂಪಾರ್ಟೆಂಟ್ ಅಂತ ಅನ್ಸುತ್ತೆ ಬೇಸಿಕ್ ಲೆವೆಲ್ ನಲ್ಲಿ. ಮತ್ತೆ ಎಲ್ಲವೂ ರಿಜಿಸ್ಟರ್ಡ್ ಪೌಲ್ಟ್ರಿ ಫಾರ್ಮ್ಗಳ ಎಷ್ಟು ಜನ ಕದ್ದು ನಡೆಸ್ತಾರೋ ಅಂತ ಎಕ್ಸಾಂಪಲ್ ಬೇಕಾದಷ್ಟಿದೆ ಸರ್. ಐ ಕ್ಯಾನ್ ಗಿವ್ ಯು ನಿಮ್ಮ ಮೇಡಮ್. ಆಮೇಲೆ ಒಂದು ಮೇಡಮ್, ಈ ಥರ ಏನು ಕಲಬೆರಕೆ ಮಾಡಿ ಆಹಾರ ಮಾಡ್ತಾರಲ್ವ, ಅವ್ರು ಇವತ್ತು ಶಿಕ್ಷೆ ಆಗಿದೆ ಯಾರಿಗೂ ತೋರಿಸ್ತಾ ಇಲ್ಲ, ಗೊತ್ತಾಗೋದಿಲ್ಲ ಮೇಡಮ್. ನನಗೆ ಕಲಬೆರಕೆ ತುಪ್ಪ ನೋಡಿದ್ರೆ ನೀವು ದೊಡ್ಡ ಸುದ್ದಿ ಬಂತು, ಒಂದು ವಾರ ಬಂತು, 15 ದಿವಸ ಬಂತು, ಇಲ್ಲ ಅವ್ರನ್ನ ಅರೆಸ್ಟ್ ಮಾಡಿದ್ದಾರೆ. ಅರೆಸ್ಟ್ ಮಾಡಿದ್ರೆ ಬಟ್ ಮುಂದಕ್ಕೆ ಏನಾಗುತ್ತೆ ಅವ್ರಿಗೆ, ವಾಪಸ್ ಬರ್ತಾರೆ ಅವರು. ಅಲ್ಲ, ಬೇಲ್ ಸಿಗೋ ವ್ಯವಸ್ಥೆ ಇರೋದ್ರಿಂದ ಯು ಕೆನಾಟ್ ಎಕ್ಸ್ಪೆಕ್ಟ್ ಅವ್ರು ಒಳಗೆ ಅದು ಪ್ರೂವ್ ಆಗೋವರೆಗೂ ನಮ್ಮ ಸಂವಿಧಾನದ ಮತ್ತು ನಮ್ಮ ಕಾನೂನಿನ ವ್ಯವಸ್ಥೆ ಆಗಿರೋದ್ರಿಂದ ಅದು ಪ್ರೂವ್ ಆಗಬೇಕು. ಮೇಡಮ್ ನನಗೆ ಬುದ್ಧಿ ಬಂದಾಗೆ ನಾನು ವರ್ಕೌಟ್ ಮಾಡ್ತೀನಿ ಮೇಡಮ್. ಕಲಬೆರಕೆ ಊಟ ಮಾಡಿ 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 ನಮಗೆ ಸಾಕಾಗಿದೆ, ಯಾರಿಗೂ ಶಿಕ್ಷೆ ಅಂತೂ ಆಗಲ್ಲ. ಇವತ್ತೇನು ಪಾವರ್ಟಿಯಲ್ಲಿ ಮಾತಾಡಿ ಇದು ನನ್ನ ಪ್ರಕಾರ ಇದು ಟೈಮ್ ವೇಸ್ಟ್. ಇದು ಯಾರು ಎಚ್ಚೆತ್ಕೊಳ್ಳೋದು, ಯಾರು ಟೈಮ್ ವೇಸ್ಟ್ ಅಲ್ಲ, ಯಾಕಂದ್ರೆ ನಿಮ್ಗೆಲ್ಲ ನಮ್ಮ ಜವಾಬ್ದಾರಿ ಅದು. ಹೌದು, ನಿಮ್ಮ ಜವಾಬ್ದಾರಿ. ನಾವೇನು ಎಷ್ಟೊಂದು ವಾದ ಮಾಡೋದು, ಎಷ್ಟೊಂದು ವಿಡಿಯೋ ಮಾಡೋದು, ಎಷ್ಟೊಂದು ಜಗಳ ಮಾಡೋದು, ಇಷ್ಟು ಈ ಜನ ಎಚ್ಚೆತ್ಕೊಳ್ಳಿಲ್ಲ ಅಂದ್ರೆ ಖಂಡಿತ ಇದು ಸರಿ ಹೋಗಲ್ಲ ಮೇಡಮ್. ಅದು ನಮ್ಮ ಇಡೀ ವ್ಯವಸ್ಥೆಲೇ ಹೌದು ರವಿ ಅವರೇ, ಕೇವಲ ಮೊಟ್ಟೆ ಆಹಾರದ ವಿಚಾರ ಅಂತಲ್ಲ, ಇಡೀ ನಮ್ಮ ದೇಶದಲ್ಲಿ ಪ್ರತಿಯೊಂದು ವಿಚಾರದಲ್ಲೂ ನಾಗರಿಕರು ಸ್ವಯಂ ಎಚ್ಚೆತ್ಕೊಳ್ಳೋವರೆಗೂ ದೇಶದ ವ್ಯವಸ್ಥೆನೂ ಬದಲಾಗಲ್ಲ, ಯಾವುದೂ ಬದಲಾಗಲ್ಲ. ನಾವು ಅದನ್ನ ಅವೇರ್ನೆಸ್ ಕ್ರಿಯೇಟ್ ಮಾಡ್ಬೋದು, ಈ ತರ ಇದೆ ಅಂತ ತಿಳಿಸ್ಬೋದೇ ಹೊರತು ಇವಾಗ ನೋಡಿ ಇದಕ್ಕೂ ಪರವಿರಾದ ಚರ್ಚೆ ಮಾಡುವಂತ ಮನಸ್ಥಿತಿಗಳಿದಾವೆ. ಈಗ ನೋಡಿ ಮೇಡಮ್, ಈಗ ಬಾಡಿ ಬಿಲ್ಡರ್ ಏನು ಮಾಡಿ ಊಟ ಮಾಡ್ಬೇಕು ನೀವು ಹೇಳಿ, ಅಥ್ಲೆಟಿಕ್ಸ್ ಊಟ ಏನು ಮಾಡ್ಬೇಕು ನೀವು ಹೇಳಿ, ಯಾವ್ದು ಜಿಮ್ಗೆ ಹೋದ್ರು ಮೊಟ್ಟೆ ತಿನ್ನೋದು ಹೇಳ್ತಾರೆ ಕಾಮನ್. ಸರ್ಕಾರ ಹೇಳಿದೆಯಲ್ಲ ಒಂದು ಮೊಟ್ಟೆ ಸ್ಕೂಲ್ಗೆ ಒಂದು ಮೊಟ್ಟೆ ಕೊಡಿ ಅಂತ. ಈಗ ಏನು ಮಕ್ಳು ತಿನ್ಬೇಕಾ ಬೇಡ ನೀವು ಹೇಳಿ, ಈಗ ಅದು ರಿಪೋರ್ಟ್ ಬರೋರು ಮಕ್ಳು ಕಾಯಬೇಕು ಅಥವಾ ಜಿಮ್ಮಲ್ಲಿ ಇರೋರು ಎಲ್ಲ ಎಕ್ಸೈಸ್ ಬಿಟ್ಬಿಟ್ಟು ಕಾಯ್ಬೇಕಂತಾನ ನೀವು ಹೇಳಿ ಮೇಡಮ್, ಏನು ಊಟ ತಿನ್ಬೇಕು ಹೇಳಿ. ಹೋಗ್ಲಿ ಬಾಳೆ ತಿನ್ಬೇಕಾ, ಅದೂ ನಿಮಗೆ ಕಲಬೆರಕೆನೆ. ಒಳ್ಳೆ ಆಪಲ್ ತಗೋತೀರಾ, ಅದಕ್ಕೂ ವ್ಯಾಕ್ಸಿನ್ ಮಾಡಿದ್ದಾರೆ. ತರಕಾರಿ ತಗೊಳ್ಳಿ, ಮೆಡಿಸಿನ್ಸ್ ಯೂಸ್ ಎಲ್ಲ ಏನು ಮಾಡೋದಕ್ಕೆ. ಈ ಹೋಗ್ತಾ ಹಿಂಗಿದ್ರೆ ಮುಂದಕ್ಕೆ ಮಕ್ಳು ಬರೀ ಏನು ಕೊಡ್ತೀರಾ, ಮಕ್ಳು ಏನು ತಿನ್ಬೇಕಾಗುತ್ತೆ ಹೇಳಿ. ಮೇಡಮ್, ಮೊಟ್ಟೆನಲ್ಲಿ ಯಾವುದೇ ಕಾರಣಕ್ಕೂ ಈ ಕ್ಯಾನ್ಸರ್ ಹಾನಿಕಾರಕ ಅಂಶ ಇಲ್ಲ. ಅದು ಎಲ್ಲೋ ಬಂದಿರೋದು ಒಂದು ಫಾರ್ಮ್ ಈಗೋಸ್ ಅನ್ನೋದು. ಅವರು ಬಿಹಾರಲ್ಲಿ ಅದು ಇದೆಯಂತೆ ನಾವು ಕೇಳ್ಪಟ್ಟಂಗೆ. ಅವರು ಒಂದು ಇಂಟಿಗ್ರೇಟೆಡ್ ಫಾರ್ಮ್ಸ್ ಅಂತ ಮಾಡಿಕೊಂಡು ಅವರು ಮೊಟ್ಟೆ ಕಲರ್ ಬರೋಕ್ಕೆ, ಶೈನಿಂಗ್ ಬರೋಕ್ಕೆ ಅಂದ್ಬಿಟ್ಟು ಅವರೇನೋ ಒಂದು ಸಪ್ಲಿಮೆಂಟ್ರಿ ಮಾಡಿ ಅದರಿಂದ ಏನಾದರೂ ಹೆಚ್ಚು ಕಡಿಮೆ ಆಗಿರ್ಬೋದೇನೋ. ಇಡೀ ಇವತ್ತು 90-95% ಮೊಟ್ಟೆ ಬೆಳೆಯುವಂಥ ಎಲ್ಲ ರೈತರು ಅದ್ರ ಮೇಲೆ ಸಣ್ಣ ಮಕ್ಕಳಿಗೆ ಯಾವ ರೀತಿ ನೋಡ್ಕೊಳ್ತಾರೋ ಆ ಥರ ನೋಡಿಕೊಂಡು ಕೋಳಿಗಳನ್ನ ಬೆಳೆಸಿ ಮೊಟ್ಟೆ ಇಡ್ಸಿರ್ತಾರೆ ಅಥವಾ ಬ್ರಾಯ್ಲರ್ ಕೋಳಿ ಸಾಕಿರ್ತಾರೆ. ಯಾವ ಮೊಟ್ಟೆ ಫಾರ್ಮರು ಕೋಟ್ಯಾಂತರ ರೂಪಾಯಿ ಬಂಡವಾಳ ಹಾಕಿರ್ತಾರೆ. ಮತ್ತು ಯಾರು ತಾವು ಹೇಳ್ದಂಗೆ ಯಾರು ಕದ್ದು ಮುಚ್ಚಿ ಫಾರ್ಮ್ ಏನು ಮಾಡೋವಂಥದ್ದಿಲ್ಲ. ಅಲ್ಲಿ ಲೋಕಲ್ ಬಾಡಿ ಏನು ಅಥಾರಿಟಿ ಇರುತ್ತೆ, ಅಲ್ಲಿ ಪರ್ಮಿಷನ್ ಅಲ್ಲ, ಜನರಲ್ ಲೈಸೆನ್ಸ್ ತೊಗೊಂಡಿರ್ತಾರೆ. ನಾನು ನಿಮ್ಗೆ ಒಂದು ವಿಚಾರ ಹೇಳ್ತೀನಿ, ನಿಮ್ಮ ಗಮನದಲ್ಲಿಲ್ಲ ಅಂತಂದ್ರೆ ಅಂಥದನ್ನ ನಾನು ಲಿಸ್ಟ್ ಕಳಿಸಬಲ್ಲೆ. ಎಷ್ಟೋ ಪೌಲ್ಟ್ರಿ ಫಾರ್ಮ್ಗಳು ಸೀಸ್ ಆಗಿದೆ, ಗೊತ್ತಿದೆಯಾ ನಿಮ್ಗೆ? ಅದು ಅಲ್ಲಿ ಏನಾಗ್ತದೆ, ಹೈಜೆನಿಕ್ ಇಲ್ಲ ಅನ್ನೋ ಕಾರಣಕ್ಕಾಗಿರ್ಬೋದು. ವಾಟ್ ಎವರ್. ಇನ್ನೊಂದು ಕೆಲವರು ಎಷ್ಟೋ ಜನ ಲೈಸೆನ್ಸ್ ಇರೋದಿಲ್ಲ, ಹಂಗೆ ನಡೆಸ್ತಾ ಇರ್ತಾರೆ. ಆಮೇಲೆ ತಗೊಂಡ್ರೆ ವಿತ್ ಅಡ್ಜಸ್ಟ್ಮೆಂಟ್ ಆಫ್ ದ ಲೋಕಲ್ ಬಾಡೀಸ್ ಹಂಗೆ ನಡೆಸ್ತಿರೋಂಥದ್ದು ಎಷ್ಟೋ ಪೌಲ್ಟ್ರಿ ಫಾರ್ಮ್. ಈಗ ರೈತರು ಎಲ್ಲ ಎಚ್ಚೆತ್ತಿದ್ದಾರೆ, ಎಲ್ಲ ಒಳ್ಳೆ ಫಾರ್ಮ್ಸ್ ಮಾಡ್ತಾ ಇದ್ದಾರೆ. ತಾವು ನೋಡ್ಬೋದು ಈಗ ಏನು ಹಳೆ ಒಂದು ಮೆಥಡ್ ಬಿಟ್ಬಿಟ್ಟು ಈಗ ಎನ್ವೈರನ್ಮೆಂಟ್ ಕಂಟ್ರೋಲ್ ಅಂತ EC ಅಂತ ಶೆಡ್ಸ್ ಬರ್ತಾ ಇದೆ. ಈಗೆಲ್ಲ ತುಂಬ ಹೈಜೆನಿಕ್ ಆಗಿದೆ. ತಾವು ಒಂದು ಸರಿ ಹೋಗಿ ಈಗ ಪ್ರೆಸೆಂಟ್ ಪೌಲ್ಟ್ರಿ ಫಾರ್ಮ್ಸ್ ನೋಡಿದ್ರೆ ತುಂಬ ಆಟೋಮೇಟೆಡ್ ಆಗಿದೆ. ಡೌಟ್ ಇದೆ, ಪೌಲ್ಟ್ರಿ ಬಗ್ಗೆ ಹೇಳ್ತೇನೆ. ಒಂದೊಂದು ಡೌಟ್ ಇದೆ. ಮೊದಲು ಮೊಟ್ಟೆ ಬೇಯಿಸಿದ್ರೆ ಅದನ್ನ ಈಸಿಯಾಗಿ ಸುಲಿಬೋದಾಗಿತ್ತು. ಈಗ ಮೊಟ್ಟೆ ಸಿಪ್ಪೆ ಬೇರೆ ಬೇರೆ ಆಗುತ್ತೆ. ಇವಾಗ ಮೊಟ್ಟೆ ತಂದು ಬೇಯಿಸಿದ್ರೆ ಸಿಪ್ಪೆ ತುಳಿಯೋಕೆ ಬರಲ್ಲ, ಮೊಟ್ಟೆ ಸಮೇತ ಬರ್ತದೆ. ಆಮೇಲೆ ಅದು ವಾಸನೆ ಬರ್ತದೆ, ಏನಕ್ಕೆ ಗೊತ್ತಿಲ್ಲ. ಅದು ಇದು ಮಿಸ್ಟೇಕ್ ಇಲ್ಲ. ಅದು ನೋಡಿ, ಫಸ್ಟು ನಮ್ಮ ಮೇಡಮು ಹೇಳಿದರು, ಮೊಟ್ಟೆ ಇಟ್ಟ ತಕ್ಷಣ ಅಥವಾ ಒಂದು 2-3 ದಿನದಲ್ಲಿ ನಿಮಗೆ ಸೇಲ್ಸಿಗೆ ಬಂದರೆ ಅದು ಬಾಯ್ಲ್ಡ್ ಎಗ್ ಬೇಯಿಸಿದಾಗ ಅಷ್ಟು ಈಸಿಯಾಗಿ ಸಿಪ್ಪೆ ಬಿಡೋದಿಲ್ಲ. ಅಟ್ಲೀಸ್ಟ್ ಒಂದು 4 ಡೇಸ್ ಆಗಬೇಕು. ಆ ಶೆಲ್ಲು ಸ್ವಲ್ಪ ಗಟ್ಟಿ ಆಗಬೇಕಾಗ್ತದೆ, ಆವಾಗ ಈಸಿಯಾಗಿ ಬರ್ತದೆ ಒಂದು. ಇನ್ನು ಮೊಟ್ಟೆನಲ್ಲಿ ಸ್ಮೆಲ್ ಬರುತ್ತೆ ಅಂತಂದಾಗ ನಾವು ಹೇಳಿದ್ವಿ, ಈ ಫೀಡಲ್ಲಿ ಸ್ವಲ್ಪ ಹೆಚ್ಚು ಕಡಿಮೆ ಆದಾಗ ಅದು ಲೈಟ್ ಸ್ಮೆಲ್ ಅನ್ನೋದು ಅದು ಕಾಮನ್. ಬಟ್ ಎಲ್ಲೂ ಬರೋದಿಲ್ಲ ಅದು. ನಾವು ಇವತ್ತು ಕೋಟ್ಯಾಂತರ ಮೊಟ್ಟೆ, ಇವತ್ತು ಬೆಂಗಳೂರಿನ ಕರ್ನಾಟಕದಲ್ಲಿ 2,70,00,000 2,80,00,000 ಪರ್ ಡೇ ಮೊಟ್ಟೆ ಪ್ರೊಡಕ್ಷನ್ ಇದೆ. ನಮ್ಮ ನಾಮಕಲ್ಲಲ್ಲಿ 7 ಕೋಟಿ ಮೊಟ್ಟೆ ಪ್ರತಿದಿನ ಪ್ರೊಡಕ್ಷನ್ ಆಗ್ತದೆ. ಸೊ ಇಷ್ಟು ಮೊಟ್ಟೆನೂ ನಾವು ಹಂಗಿದ್ದಾಗ ಯಾರು ಅದರಲ್ಲಿ ಕಲಬೆರಕೆ ಮಾಡ್ಲಿಕ್ಕಾಗಲ್ಲ. ಎಲ್ಲರೂ ಒಂದು ಒಳ್ಳೆ ಆಹಾರ ಕೊಡಬೇಕು ನಮ್ಮ ಜನಕ್ಕೆ ಅಂತಲೇ ಬೆಳೆಸ್ತಾ ಇದ್ದಾರೆ. ಯಾರೋ ಎಲ್ಲೋ ಒಂದು ಯಾವುದೋ ಒಂದು ಫಾರ್ಮಲ್ಲಿ ಅಥವಾ ಒಂದು ಜಾಗದಲ್ಲಿ ಪ್ರಾಬ್ಲಮ್ ಆಗಿರೋದ್ರಿಂದ ಇಡೀ ಈ ಒಂದು ಕೋಳಿ ಉದ್ಯಮಕ್ಕೆ
ಒಂದು ಶಾಪ ತಟ್ಟೋ ರೀತಿ. ಅಲ್ಲ, ನನಗೆ ಗೊತ್ತಿಲ್ಲ. ಯಾಕೆಂದ್ರೆ ನಾನು ಆಗ್ಲೇ ಹೇಳಿದೆ, ಮೊಟ್ಟೆ ರೇಟ್ ಜಾಸ್ತಿ ಆಗಿರೋದಕ್ಕೆ ಯಾರೋ ಸುಳ್ಳು ಸುದ್ದಿ ಹಬ್ಸಿದ್ರು. ಅದಂತೂ ಇದೆ. ಇವತ್ತು ಅಂತ ಸ್ಯಾಡಿಸ್ಟ್ ಮನಸ್ಥಿತಿ ಇರುವಂತ ಜನರು ಕೂಡ ನಮ್ಮಲ್ಲಿ ಇದ್ದಾರೆ. ಇವತ್ತು ನಾವು ಖಂಡಿತವಾಗಿ ಇದು ವದಂತಿ ಅಂತಾನೆ ಹೇಳ್ತಾ ಇದೀವಿ. ಯಾಕಂದ್ರೆ ಇವತ್ತು ಮೊಟ್ಟೆ ಪ್ರತಿಯೊಬ್ಬ ಡಾಕ್ಟರ್ಸ್ ಇಂದ ಹಿಡಿದು ಪ್ರತಿಯೊಬ್ಬರು ಸಜೆಸ್ಟ್ ಮಾಡೋದೇ ಮೊಟ್ಟೆ ತಿನ್ನಿ ಅಂತ. ರಮೇಶ್ ಅವರೇ, ನಿಮ್ಮ ಲಾಸ್ಟ್ ಫ್ಯೂ ವರ್ಡ್ಸ್ ಅಬೌಟ್ ದಿಸ್. ಕಡೆದಾಗ ಏನ್ ಹೇಳಕ್ ಇಷ್ಟಪಡ್ತೀರಿ? ನಾನು ಹೇಳೋದು ಏನು ಅಂದ್ರೆ, ಅವರು ಹೇಳಿರೋ ಪ್ರಕಾರ ಪೌಲ್ಟ್ರಿ ಫಾರ್ಮ್ನ ನೀಟಾಗಿ ಇಟ್ಕೊಂಡು ಅವರು ಒಂದು ಏನೇ ಒಂದು ಅವ್ರು ಸಪ್ಲೈ ಮಾಡ್ಬೇಕಾದ್ರೆ ಆಗ್ಲಿ, ಒಂದು ಅಂಗಡಿಗೆ ಏನೇ ಒಂದು ಇದು ಕೊಡ್ಬೇಕಾದ್ರೆ ನೀಟಾಗಿ ಕೊಟ್ರೆ ಕಸ್ಟಮರ್ಸ್ ಅದ ತಕ್ಕನಾಗೆ ಆಮೇಲೆ ಮಾಡ್ತಾರೆ. ಮೊಟ್ಟೆ ತಿನ್ನೋದ್ರಿಂದ ಯಾವುದೇ ಒಂದು ಪ್ರಾಬ್ಲಮ್ ಇಲ್ಲ ಅನ್ನೋ ಒಂದು ನನ್ನೊಂದು ಅಭಿಪ್ರಾಯ. ಓಕೆ, ರವಿಜಿ ನಿಮ್ಮ. ಈಗೆಲ್ಲ ಹೈಟೆಕ್ ಆಗಿದೆ ಸರ್. ಮೇಡಮ್, ನಾನು ಪವರ್ ಟಿವಿ ಮುಖಾಂತರ ರಾಜ್ಯದ ಜನತೆಗೆ, ರಾಜ್ಯದ ಪೌಲ್ಟ್ರಿ ಮಾಲೀಕರಿಗೆ, ಅಧ್ಯಕ್ಷರಿಗೆ ಎಲ್ಲರೂ ಮನವಿ ಮಾಡ್ಕೊತಾ ಇದ್ದೀನಿ. ಅದು ಕ್ರೀಡಾಪಟುಗಳ ಪರವಾಗಿ, ಮೊಟ್ಟೆ ತಿನ್ನೋ ಅಭಿಮಾನಿಗಳ ಪರವಾಗಿ ನಾನು ಮನವಿ ಮಾಡ್ಕೊತಾ ಇದ್ದೀನಿ. ಇದು ಸುಳ್ಳಾಗಿರಲಿ ಅಂತ ಕೇಳ್ಕೊತಾ ಇದ್ದೀನಿ. ಜೊತೆಗೆ ನೀವು ಫಾರಮ್ನ ನೀಟಾಗಿ ಇಟ್ಕೊಳ್ಳಿ. ಖಂಡಿತ ಸುಳ್ಳೇ ಸರ್. ಅಲ್ಲ, ಒಂದು ನಿಮಿಷ ಅಲ್ಲ ಸರ್, ಒಂದು ನಿಮಿಷ ಇರಿ, ನಾನು ಮಾತಾಡ್ತೀನಿ. ಸುಳ್ಳಾಗಿ ನನ್ನ ಆಸೆ ಅದೇ ಆಗಿರ್ಬೇಕು. ಯಾಕಂದರೆ ನಾವೆಲ್ಲ ಮೊಟ್ಟೆ ಪ್ರಿಯರು ನಾವು. ಸೊ ನೀವೇನಂದ್ರೆ ಕೋಳಿ ನೀಟಾಗಿ ಇಟ್ಕೊಳ್ಳಿ, ಅಥವಾ ಹೈಜೆನಿಕ್ಕಾಗಿ ಇಟ್ಕೊಳ್ಳಿ. ಒಳ್ಳೆಯ ಜನಕ್ಕೆ ಕೊಡ್ತಾ ಇದ್ದರೆ ಇನ್ನು ಮುಂದಕ್ಕೆ ಇನ್ನೂ ಚೆನ್ನಾಗಿ ಕೊಡಿ ಅಂತ ಕೇಳ್ಕೊತೀನಿ. ಜೊತೆಗೆ ಏನಪ್ಪ ಅಂದರೆ ಮೇಡಮ್, ಇದು ಏನಾದರೂ ನಿಜ ಆಗಿದ್ದರೆ ಅಥವಾ ಇದರಲ್ಲಿ ಏನಾದರೂ ಊಹಾಪೂಹ ಆಗಿದ್ರೆ ಅವ್ರಿಗೆ ಶಿಕ್ಷೆ ಕೊಡೋಕ್ಕೆ ಸರ್ಕಾರ, ಇಲಾಖೆ ಯಾವುದು ಹಿಂದೆ ಮುಂದೆ ನೋಡಬಾರ್ದು, ಖಂಡಿತ ಆ್ಯಕ್ಷನ್ ತೊಗೋಬೇಕು ಮೇಡಮ್. ಯಾಕಂದರೆ ಇವ್ರು ಲಕ್ಷಾಂತರ ಜನ, ಕೋಟ್ಯಾಂತರ ಜನ ಮೊಟ್ಟೆ ಮೇಲೆ ಬೆಳಿಗ್ಗೆ ಡಿಪೆಂಡ್. ಬೆಳಗ್ಗೆ ಎರಡು ಮೊಟ್ಟೆ ಸಾಯಂಕಾಲ ಮೊಟ್ಟೆ ತಿನ್ನೋ ಎಷ್ಟೋ ಜನ ಇದ್ದಾರೆ. ಇವತ್ತು ನೋಡಿದ್ರೆ ಫುಲ್ ಎಲ್ಲ ಎದುರ್ಕೋತಾ ಇದ್ದಾರೆ. ನನಗೆ ದಿನ ಫೋನು, ಸರ್ ಮೊಟ್ಟೆ ತಿನ್ನಬೇಕೋ ಬೇಡವಾ, ನಾವೇನು ಮಾಡ್ಬೇಕು ಹೇಳಿ ಮೇಡಮ್? ಇವತ್ತು ಅದು ಈಗೋಸ್ ಅನ್ನೋದು, ಅದು ಮೊಟ್ಟೆ ಬೆಳೆಯುವಂಥ ರೈತರಲ್ಲ ಅವರು. ಅವರೊಂದು ಕಂಪನಿ ಬ್ರ್ಯಾಂಡೆಡ್ ಮೊಟ್ಟೆ ಮಾರಲಿಕ್ಕೆ ಅಂತ ಅವರು ಕೆಲವೊಂದು ಫಾರ್ಮ್ನ ಇಂಟಿಗ್ರೇಟೆಡ್ ಮಾಡ್ಕೊಂಡಿದ್ದಾರೆ, ನಾನು ಮೊದಲೇ ಹೇಳ್ದಂಗೆ. ಹಾಗಾಗಿ ಅವ್ರ ಫಾರ್ಮಲ್ಲಿ ಏನೋ ಪ್ರಾಬ್ಲಮ್ ಆಗಿರ್ಬೋದು ಹೊರತು ಇಡೀ ಇದು ದೇಶದಲ್ಲಿರೋ ಇಟ್ಸ್ ನಾಟ್ ಹಂಗಲ್ಲ ನಾಗರಾಜ್ ಅವರೇ. ಒಂದ್ ಕಡೆ ಒಂದು ಸಮಸ್ಯೆ ಆಯ್ತು ಅಂತಂದ್ರೆ ಅದೇ ರೀತಿ ನಾವು ಲಾಭ ಮಾಡಿದ್ರೆ ನಮಗೂ ಲಾಭ ಸಿಗ್ಬಹುದೇನೋ ಅಂತ ಯೋಚನೆ ಮಾಡೋ ಮನಸ್ಥಿತಿ ಅವರು ಇದಾರೆ ಇವತ್ತು. ಸೊ ಇದು ಅಂಥವ್ರಿಗೆ ಎಚ್ಚರಿಕೆ ಗಂಟೆ ಆಗ್ಬೇಕು. ನಥಿಂಗ್, ನಮಗ್ ಬಹಳ ಖುಷಿನೇ, ಏನು ಇಲ್ಲ ಅಂತಾನೆ ನಾವು ಅನ್ಕೊಳ್ತೀವಿ, ಏನು ಇರಬಾರ್ದು ಅಂತಾನೆ ಅನ್ಕೊಳ್ತೀವಿ. ಬಟ್ ಅಂಥದ್ದೇನಾದ್ರೂ ಯಾರಾದ್ರೂ ಮಾಡ್ತಿದ್ರೆ ಅವ್ರಿಗೆ ಇದೊಂದು ಎಚ್ಚರಿಕೆ ಗಂಟೆ ಆಗ್ಬೇಕು, ಅವ್ರಿಗೊಂದು ಭಯ ಇರಬೇಕು. ಮತ್ತೆ ಅಂತ ಕೆಲಸಗಳು ಯಾರಾದ್ರೂ ಮಾಡ್ತಾರೆ, ದೇ ಶುಡ್ ಸ್ಟಾಪ್ ಇಟ್ ಇಮಿಡಿಯೇಟ್ಲಿ ಅನ್ನೋದಷ್ಟೇ ನಮ್ ಕನ್ಸರ್ನ್. ಮತ್ತೆ ಅದರಲ್ಲಿ ಇನ್ನೊಂದು ಮೇಡಮ್ ಹೇಳ್ದಂಗೆ 0.7 ಗ್ರಾಮ್ ಇದೆ. ಅದು ಏನು ಅಷ್ಟೊಂದು ಡೇಂಜರಸ್ ಅಲ್ಲ ಅಂತಾನು ಮೇಡಮ್ ಹೇಳ್ತಾ ಇದ್ರು. ತುಂಬಾ ಇಲ್ಲ 0.7 ಮತ್ತೆ 1% ಒಳಗಡೆ ಇದ್ರೆ ತೊಂದ್ರೆ ಇಲ್ಲ ಅಂತ. ಬಟ್ ಆದ್ರೆ ಯಾವುದೇ ಒಂದು ಟಾಕ್ಸಿನ್ಸ್ ಆಗ್ಲಿ ದೇಹಕ್ಕೆ ದಿನನಿತ್ಯ ಸೇರ್ಪಡೆ ಆಗ್ತಾ ಇದ್ರೆ ಟಾಕ್ಸಿನ್ ಇಸ್ ಆಲ್ವೇಸ್ ಟಾಕ್ಸಿನ್. 0.5 ತಗೊಳ್ಳಿ, 0.4, ಲಾಂಗ್ ಟರ್ಮ್ 0% ಆದ್ರೂ ವಿಷ ಇಸ್ ವಿಷನೇ. ಲಾಂಗ್ ಟರ್ಮ್ ಟಾಕ್ಸಿಸಿಟಿ ಸ್ಲೋ ಪಾಯ್ಸನ್. ಆ ತರ ಇದ್ರೆ ಆ ಫಾರ್ಮ್ ಮೇಲೆ ಆಕ್ಷನ್ ತಗೊಂಡ್ಲಿ, ಆ ಕಂಪನಿ ಮೇಲೆ ಆಕ್ಷನ್ ತಗೊಂಡು ಅದು ಏನಾಗಿದೆ ಅಂತ ಸರ್ಕಾರ ನೋಡಿ. ಕೊನೆಗೆ ನಾನು ಒಂದು ಹೇಳಲಿಕ್ಕೆ ಇಷ್ಟ ಪಡೋದು ಏನಂದ್ರೆ, ಯಾವುದೇ ಫಾರ್ಮ್ ಆಗಲಿ, ಲೈಫ್ ಸ್ಟಾಕ್ ಫಾರ್ಮಿಂಗ್, ಪೌಲ್ಟ್ರಿ ಫಾರ್ಮಿಂಗ್ ಅನ್ನೋ ಒಂದು ದೊಡ್ಡ ಹ್ಯೂಜ್ ಬಿಸ್ನೆಸ್ ಇಂಡಸ್ಟ್ರಿ. ಆ ಇಂಡಸ್ಟ್ರಿ ಅಂತ ಬಂದಮೇಲೆ ಅದಕ್ಕೊಂದಷ್ಟು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್, ಕೆಲವೊಂದು ಅಥಾರಿಟೀಸ್, ಕೆಲವೊಂದು ಬಾಡೀಸ್ ಇರಲೇಬೇಕು ಅದನ್ನ ಮಾನಿಟರ್ ಮಾಡಲಿಕ್ಕೆ. ಯಾವಾಗ ಆ ಬಾಡಿ ಅದನ್ನು ಮಾನಿಟರ್ ಮಾಡ್ತಾ ಇದೆ, ಅದ್ರದ್ದು ಕ್ವಾಲಿಟಿ, SOPs ಈ ಥರದ್ದನ್ನೆಲ್ಲ ಯಾವಾಗ ತಿಳಿಸಿ ಹೇಳಿ ಕೊಡುತ್ತೆ, ಮತ್ತು ಅದ್ರ ಕಡೆ ಗಮನ ಹರಿಸಿ ಅದ್ರದ್ದು ಬಯಾಲಜಿಕಲ್, ಅದ್ರದ್ದು ಯಾವುದೇ ಅದು ಒಂದು ಲೈಫ್ ಸ್ಟಾಕ್ ಅಂತ ಅಂದರೆ ಅದರಿಂದ ಬರೋ ಯಾವುದೇ ಪ್ರಾಡಕ್ಟ್ನಾಗಲಿ ಬಯಾಲಜಿಕಲ್ ಟೆಸ್ಟಿಗೆ ಒಳಪಡಿಸಿ ಅದರಿಂದ ಬರೋವಂಥ ರಿಸಲ್ಟು ನಮ್ಮ ದೇಹಕ್ಕೆ ಉತ್ತಮನ ಇಲ್ಲ ಅದರಿಂದ ಏನಾದರೂ ಹಾನಿಕಾರಕ ಇದೆಯಾ ಇದನ್ನೆಲ್ಲ ಗಮನಿಸಿದ್ರೆ ಒಂದು ಹಂತಕ್ಕೆ. ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ ಚರ್ಚೆಯಲ್ಲಿ ಭಾಗಿಯಾಗೋದಕ್ಕೆ. ವೀಕ್ಷಕರೇ, ನಾನು ಕಡೆಯಲ್ಲಿ ಒಂದು ಮಾತು ಹೇಳ್ತೀನಿ. ನಾನು ಆರಂಭದಲ್ಲೂ ಹೇಳಿದೆ, ಈಗಲೂ ಹೇಳಿದ್ದೆ, ನಾಗರಾಜ್ ಅವರು ಆ ಮಾತನ್ನು ಹೇಳಿದ್ರು. ನಾವೆಲ್ಲ ಮೊದಲು ಈ ನಾರ್ಮಲ್ ಪ್ರಾವಿಷನ್ ಸ್ಟೋರ್ಗಳಲ್ಲಿ ಕ್ರೇಟಲ್ಲಿ ಮೊಟ್ಟೆ ಇಟ್ಟಿರೋರು ಅಲ್ಲಿ ಹೋಗಿ ತಗೊಳ್ತಾ ಇದ್ವಿ. ಈಗೆಲ್ಲ ತುಂಬ ಲೈಫ್ ಸ್ಟೈಲ್ ಚೇಂಜ್ ಆಗಿರೋದ್ರಿಂದ, ದೊಡ್ಡ ದೊಡ್ಡ ಸೂಪರ್ ಮಾರ್ಕೆಟ್ಸ್ ಬಂದಿರೋದ್ರಿಂದ ಪ್ಯಾಕ್ಡ್ ಮೊಟ್ಟೆಗಳನ್ನು ತಗೊಳ್ತಾ ಇದ್ದೀರಾ. ಸೊ ಆದಷ್ಟು ಆ ಕ್ರೇಟಲ್ಲಿ ಎಲ್ಲಿಟ್ಟಿರ್ತಾರೆ ಅದು ಡೇ ಬೈ ಡೇ ಅವರು ಅವತ್ತಿಂದ ಆರ್ಡರ್ ಮಾಡಿ ಅವತ್ತು ತರಿಸ್ಕೊಳ್ತಾ ಇರ್ತಾರೆ. ಆ ಥರದ ಮೊಟ್ಟೆಗಳನ್ನು ಸ್ವಲ್ಪ ಕನ್ಸ್ಯೂಮ್ ಮಾಡೋಕ್ಕೆ ಮುಂದಾಗಿ ಈ ಪ್ಯಾಕ್ಡ್ ಮೊಟ್ಟೆಗಳನ್ನು ಕನ್ಸ್ಯೂಮ್ ಮಾಡೋದನ್ನು ಸ್ವಲ್ಪ ಕಡಿಮೆ ಮಾಡಿ ಅಂತ ಹೇಳ್ತಾ, ನೋಡೋಣ ಒಂದು ವಾರದಲ್ಲಿ ಯಾವ ರೀತಿ ರಿಸಲ್ಟ್ಸ್ ಕೊಡುತ್ತೆ ಆಹಾರ ಇಲಾಖೆ ಅಂತ ಹೇಳಿ ಕಾದ್ ನೋಡ್ತಾರೆ. ಬಟ್ ಹೆದರಿಕೆ ಬೇಡ, ಆತಂಕ ಬೇಡ, ಮುಂಜಾಗ್ರತೆ ಇರಲಿ ಅಂತ ಹೇಳ್ತಾ ಇವತ್ತಿನ ಚರ್ಚಾ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನೋಡ್ತಾರೆ ಪವರ್ ಟಿವಿ, ಇದು ನಿಮ್ಮ ಶಕ್ತಿ.